ಸರ್ಕಾರದ ಕುಮ್ಮಕ್ಕಿನಿಂದನೇ ಆಗಿರೋದು ಅಂತ ಹೇಳಿ. ಯಾವ ಸರ್ಕಾರನೂ ಹೋಗಿ ನೀವು ಗಲಾಟೆ ಮಾಡಿ ಅಂತ ಹೇಳ್ತಾರೇನ್ರಿ? ಅದು ಹೇಳ್ತಾರಪ್ಪ, ಗಲಾಟೆ ಆದಾಗ ಏನಾನೋ ಒಂದು ಸ್ಟೇಟ್ಮೆಂಟು ಅದು ಈ ರೀತಿ ಆಗಬಾರ್ದಾಗಿತ್ತು ಅಂತ ಹೇಳಿದರೆ ಅದೇ ದೊಡ್ಡ ಏನು ಕನ್ನಡ ಭಾಷೆ ಅರ್ಥ ಆಗೋದಿಲ್ವ ನಮಗೆ? ನಾವೆಲ್ಲ ಹಳ್ಳಿಯಿಂದ ಬಂದವರು, ಹಳ್ಳಿ ಭಾಷೆನಲ್ಲೂ ಏನಾರು ಹೇಳ್ತೀವಿ ಒಂದೊಂದು ಸಾರಿ, ಏನು ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವ? ಏನು ಅದನ್ನೇ ಒಂದು ದೊಡ್ಡ ಇದಾಗಿ ಹೇಳೋದು ಅಗತ್ಯ ಇಲ್ಲ. ಆದರೆ ನಾವು ಕಂಟ್ರೋಲ್ ಮಾಡಿದ್ದೇವೆ, ಅದನ್ನು ಯಾವುದು ಮುಂದೆ ಈ ರೀತಿ ಆಗಬಾರ್ದು. ಒಂದಂತೂ ಹೇಳ್ತೀನಿ ಸ್ಪಷ್ಟವಾಗಿ, ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾವು ಯಾರೇ ಆಗಲಿ, ಈಗ ಗಣೇಶನ ಹಬ್ಬದಲ್ಲಿ ಇನ್ಯಾವುದೇ ಹಬ್ಬದಲ್ಲಿ ಅನವಶ್ಯಕವಾಗಿ ಗೊಂದಲಗಳು ಮಾಡಿ ಗಲಾಟೆಗಳು ಮಾಡಿ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರನ್ನ ಯಾರನ್ನು ಕೂಡ ನಾವು ಬಿಡೋದಿಲ್ಲ. ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅವ್ರ ಮೇಲೆ ತಗೊಳ್ತೀವಿ, ಕಟ್ಟುನಿಟ್ಟಾಗಿ ತೊಗೊತೀವಿ, ಯಾವನ್ನು ಮುಲಾಜಿಟ್ಕೊಳಕ್ಕೆ ಹೋಗಲ್ಲ. ಒಂದು ಸಮುದಾಯವನ್ನು ಸ್ಪಷ್ಟೀಕರಣ ಮಾಡೋದಕ್ಕೋಸ್ಕರವಾಗಿ ಈ ರೀತಿ ಅದು ನಮಗೆ ಅಗತ್ಯ ಇಲ್ಲ. ಅದು ಗೃಹ ಸಚಿವರು ಆಕಸ್ಮಿಕವಾಗಿ ಗೃಹ ಸಚಿವರಾಗಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕು. ಹೌದೌದು, ಆಕಸ್ಮಿಕವಾಗಿ ನಾನು ಹೇಳಿದ್ನಲ್ಲ ನೋಡಿ, ನನಗೆ ಈ ಶಬ್ದಗಳನ್ನು ಟ್ವಿಸ್ಟ್ ಮಾಡಿ ನಿಮಗೆ ಬೇಕಾದಂಗೆ ವ್ಯಾಖ್ಯಾನ ಮಾಡಿದರೆ ನಾವೇನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ನಮಗೂ ಜವಾಬ್ದಾರಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ನಾನು ಈ ರಾಜ್ಯದಲ್ಲಿ ಗೃಹ ಸಚಿವನಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಿದ್ದೇನೆ. ನನಗೆ ಇವ್ರ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನಗೆ ಜವಾಬ್ದಾರಿ ಇದೆ. ನಾವೆಲ್ಲ ಏನು ಜವಾಬ್ದಾರಿ ಇಲ್ಲದೆ ಆ ಸ್ಥಾನಗಳಲ್ಲಿ ಕೂತಿಲ್ಲ, ಕೆಲಸ ಮಾಡ್ತೀವಿ. ಈ ಘಟನೆ ಆಗಿದ್ದನ್ನು ನಾವು ಇವತ್ತು ಸಮರ್ಥನೆ ಮಾಡೋಕ್ಕೆ ಹೋಗ್ತೀವ? ನಾವು ಯಾರು ಅಲ್ಲಿ ಘಟನೆ ಕಾರಣ ಆಗಿದ್ದಾರೆ ಅವ್ರನ್ನ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈಗ 52 ಜನ ಅರೆಸ್ಟ್ ಮಾಡಿದ್ದಾರೆ. ಏನು ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ? ಅದರಲ್ಲಿ ಯಾರು ಮೇಯ್ನಾಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಅವರು ಹೇಳಿಕೆಗಳು ಕೊಡಲಿ. ಅವರು ಕನ್ನಡ ಭಾಷೆನ ವ್ಯಾಖ್ಯಾನ ಮಾಡಿ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಪರಮೇಶ್ವರ್ ಹಿಂಗೆ ಹೇಳಿದ್ರು, ಸಣ್ಣದು ಅಂದರು, ದೊಡ್ಡದು ಅಂದರು, ಇದೆಲ್ಲ ನನಗೂ ಗೊತ್ತಿದೆ. ನನಗೂ ಮಾತಾಡೋಕ್ಕೆ ಬರುತ್ತೆ. ನಾನು ನಿನ್ನೆ ಏನು ಹೇಳಿದ್ದೀನಿ, ವಿರೋಧ ಪಕ್ಷದವರಿಗೆ ದಯಮಾಡಿ, ಐ ಹ್ಯಾವ್ ಯೂಸ್ ದಟ್ ವರ್ಡ್, ದಯಮಾಡಿ ಈ ರಾಜಕೀಯ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಅಂತ ಹೇಳಿದ್ದೀನಿ, ಮನವಿ ಮಾಡಿದ್ದೀನಿ. ಆದರೂ ರಾಜಕೀಯ ಮಾಡ್ತೀವಿ ಅಂತಂದರೆ ಮಾಡಲಿ, ಅದನ್ನು ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಿಲ್ವಾ? ಅದನ್ನು ನಾವು ಮಾತಾಡ್ತೀವಿ, ಇನ್ನೂ ವರದಿ ಬರಲಿ. ಬಂದಾದಮೇಲೆ ಏನು ಕಾನೂನು ಪ್ರಕಾರ ಇಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಪರಿಹಾರ ಕೊಡೋದಕ್ಕೆ ನಿಯಮಗಳಿದ್ದಾವೆ, ಅದರಲ್ಲಿ ಅದನ್ನು ಪರಿಶೀಲನೆ ಮಾಡ್ತೀವಿ.